ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ ತಾನೇ CETದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅಲಾಟ್ಮೆಂಟ್ ಆಗಿದೆ. ಸ್ಕೆಡ್ಯೂಲ್ ಕೂಡ ರಿಲೀಸ್ ಮಾಡಿದ್ದಾರೆ. ಅಡ್ಮಿಷನ್ ಮಾಡಲಿಕ್ಕೆ ಕೊನೆಯ ದಿನಾಂಕ ಯಾವಾಗ ಮತ್ತು ಯಾವಾಗ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತ ನಿನ್ನೆ ಸ್ಕೆಡ್ಯೂಲ್ ರಿಲೀಸ್ ಮಾಡಿದ್ದಾರೆ. ಸೀಟ್ ಸಿಕ್ಕಿರೋ ವಿದ್ಯಾರ್ಥಿಗೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಂತ ವಿಡಿಯೋ ಮುಖಾಂತರ ತಿಳಿಸ್ಕೊಡಿ ಅಂತ ಭಾಳಷ್ಟು ಜನ ಕಮೆಂಟ್ ಹಾಕಿದ್ರಿ. ಅದಕ್ಕೆ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ಮ ಚಾನಲ್ ಆದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಿಮಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕಂತ ನಾನು ಒಂದು PDF ಫಾರ್ಮೆಟ್ ರೆಡಿ ಮಾಡಿದ್ದೀನಿ. ಈ PDF ನಿಮಗೂ ಬೇಕಾಗಿತ್ತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಜಾಯ್ನ್ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಈ PDF ಇರುತ್ತೆ, ತೊಗೊಂಡು ನೀವು ಅಡ್ಮಿಷನ್ ಮಾಡಿಸ್ಲಿಕ್ಕೆ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್, ನಿಮಗೆ ಮೊದಲನೇದಾಗಿ ಯಾವೆಲ್ಲ ದಾಖಲಾತಿಗಳು ಬೇಕಂದರೆ CET ಅಪ್ಲಿಕೇಶನ್ ಫಾರ್ಮ್ ಬೇಕಾಗಿರುತ್ತೆ. CETಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿರೋ ಪ್ರಿಂಟ್ಔಟ್ ಬೇಕಾಗಿರುತ್ತೆ. ಆಮೇಲೆ ನಿಮ್ಮದು CET ಆಲ್ ಟಿಕೆಟ್ ಬೇಕಾಗಿರುತ್ತೆ. ಆಮೇಲೆ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪು, CET ವೆರಿಫಿಕೇಷನ್ ಸ್ಲಿಪ್ಪು. ಆಮೇಲೆ ನಿಮಗೆ ಸೀಟ್ ಸಿಕ್ಕ ಮೇಲೆ ನಿಮ್ಮದು ಅಮೌಂಟ್ ಪೇ ಮಾಡಿರೋ ಆಫ್ಲೈನ್ ಮುಖಾಂತರ ಪೇ ಮಾಡಿದರೆ ಚಲನ್ ಬರುತ್ತೆ. ಅಕಸ್ಮಾತ್ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಿದರೆ ರಿಸಿಪ್ಟ್ ಬರುತ್ತೆ, ಆ ರಿಸಿಪ್ಟ್ ಬೇಕಾಗಿರುತ್ತೆ. ಆಮೇಲೆ ನಿಮ್ಮದು ಕನ್ಫರ್ಮೇಷನ್ ಸ್ಲಿಪ್ಪು, ನೀವು ಆನ್ಲೈನ್ ಮುಖಾಂತರ ಫೀಸ್ ಪೇ ಮಾಡಿದ ಮೇಲೆ ನಿಮಗೂ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಒಂದು ಪ್ರಿಂಟ್ಔಟ್ ಬರುತ್ತೆ, ಆ ಪ್ರಿಂಟ್ಔಟ್ ತೊಗೊಬೇಕು. ಆಮೇಲೆ ನಿಮ್ಮದು SLC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಆಮೇಲೆ ನಿಮ್ಮದು PUC ಮಾರ್ಕ್ಸ್ ಕಾರ್ಡು. ಆಮೇಲೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ವ್ಯಾಲಿಡಿಟಿ ಇದೆಯಲ್ಲ ಅಂತ ನೋಡ್ಕೊಬೇಕು ಒಂದು ಸಾರಿ. ಆಮೇಲೆ ನಿಮ್ಮದು HK ಸರ್ಟಿಫಿಕೇಟ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂಥ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ, ಇದು ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಅಲ್ಲ. ಆಮೇಲೆ ನಿಮ್ಮದು ಕನ್ನಡ ಮೀಡಿಯಮ್, ಯಾರೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ ಅಂಥ ಸ್ಟೂಡೆಂಟ್ಸು, ಓನ್ಲಿ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂಥ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಇದು. ಆಮೇಲೆ ನಿಮ್ಮದು ರೂರಲ್ ಸರ್ಟಿಫಿಕೇಟು, ಹಳ್ಳಿಯಲ್ಲಿ ಯಾರು ಓದಿದ್ದೀರಾ 1 to 10th ಅಂಥ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ, ರೂರಲ್ ಸರ್ಟಿಫಿಕೇಟು. ಆಮೇಲೆ ಸ್ಟಡಿ ಸರ್ಟಿಫಿಕೇಟು 1 to 10th ಇಲ್ಲಾಂದರೆ 1 to PUC ತನಕ ಕಲ್ತಿರೋ ಸ್ಟಡಿ ಸರ್ಟಿಫಿಕೇಟು, ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಿರ್ತಾರಲ್ಲ ಅಂಥ ಸ್ಟೂಡೆಂಟ್ಸ್ಗೆ 1 to PUC ತನಕ ಇಲ್ಲಾಂದರೆ 1 to 10th ತನಕ ನಿಮ್ಗೆ ಕಲ್ತಿರೋದು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಆಮೇಲೆ ಸ್ಟೂಡೆಂಟ್ಸ್ದು ಆಧಾರ್ ಕಾರ್ಡು. ಆಮೇಲೆ ಸ್ಟೂಡೆಂಟ್ಸ್ದು ಫೋಟೋ. ಇನ್ನೊಂದು ಡಾಕ್ಯುಮೆಂಟ್ ಇದೆ TC. ನಿಮ್ಮ TC ಏನಾದರೂ ನಿಮ್ಮ ಹತ್ರ ಇತ್ತಂದರೆ ನೀವು ಅಡ್ಮಿಷನ್ಗೆ ತೊಗೊಂಡು ಹೋಗ್ಬೋದು. ಅಕಸ್ಮಾತ್ ನಿಮ್ಮ ಹತ್ರ TC ಇಲ್ಲ ಅಂದರೆ ಕಾಲೇಜ್ ಮುಖಾಂತರ ನೀವು ಲೆಟ್ರ್ ಬರ್ಸ್ಕೊಂಡು ನಿಮ್ಮ PUC ಕಾಲೇಜ್ ಹೋಗಿ ನಿಮ್ಮ TCನ ತರಿಸ್ಕೊಬೋದು. ಫ್ರೆಂಡ್ಸ್, ಈ ಮೇಲೆಗಡೆ ಕಾಣೋ ಎಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ ಇರಬೇಕು ಕಂಪಲ್ಸರಿ. ನೀವು ಕಾಲೇಜ್ಗೆ ಅಡ್ಮಿಷನ್ ಹೋದಾಗ ಅವ್ರು ಕೇಳೋದೇ ಒರಿಜಿನಲ್ ಡಾಕ್ಯುಮೆಂಟ್ ತೋರಿಸಿ, ಒರಿಜಿನಲ್ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಾರೆ. ಈ ಎಲ್ಲ ಡಾಕ್ಯುಮೆಂಟ್ನ ನೀವು ರೆಡಿ ಮಾಡಿಟ್ಕೊಂಡು ಲಾಸ್ಟ್ ಡೇಟ್ ಒಳಗಡೆ ಹೋಗಿ ನೀವು ನಿಮ್ಮ ಕಾಲೇಜ್ಗೆ ಅಡ್ಮಿಷನ್ ಮಾಡಿಕೊಂಡು ನೀವು ಅಡ್ಮಿಷನ್ ಪಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.